ವಿಜಯಪುರ ಜಿಲ್ಲೆಯಲ್ಲಿ ಈ ಸಾರಿ ಸುಮಾರು 2751 ಸಾರ್ವಜನಿಕ ಗಣಪತಿಗಳ ಪ್ರತಿಷ್ಠಾಪನೆ ಆಗುವಂಥ ಮಾಹಿತಿ ಇದೆ. ಇದರಲ್ಲಿ ಶೇಕಡ 50ಕ್ಕಿಂತಲೂ ಹೆಚ್ಚು ಗಣಪತಿಗಳು 5ನೆಯ ದಿನ, ಶೇಕಡ 30ಕ್ಕಿಂತಲೂ ಹೆಚ್ಚು ಗಣಪತಿಗಳು 7ನೆಯ ದಿನ, ಶೇಕಡ 10ರಷ್ಟು ಗಣಪತಿಗಳು 9ನೆಯ ದಿನ ವಿಸರ್ಜನೆ ಇದೆ. ಉಳಿದಂಥ ಗಣಪತಿಗಳು ಮೊದಲನೇ ದಿನ ಮತ್ತು 11ನೆಯ ದಿನ, ಕೇವಲ 2 ಗಣಪತಿಗಳು ಮಾತ್ರ 21ನೆಯ ದಿನಕ್ಕೆ ವಿಸರ್ಜನೆ ಆಗುವಂತಹ ಲಭ್ಯವಾದಂಥ ಮಾಹಿತಿ ಇವಾಗಲೂ ಇದೆ. ಇನ್ನೂ ಕೂಡ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಗಣಪತಿಗಳ ವಿಸರ್ಜನೆ ಆಗುವಂಥ ಸಾಧ್ಯತೆಗಳು ಇದೆ. ಈಗಾಗಲೇ ಪೊಲೀಸ್ ಇಲಾಖೆ ಸುಮಾರು 150ಕ್ಕಿಂತಲೂ ಹೆಚ್ಚು ಸ್ಥಳಗಳಲ್ಲಿ PSI to SP ರ್ಯಾಂಕ್ ಅಡಿಯಲ್ಲಿ ಎಲ್ಲ ಸಮುದಾಯದ ಜನರ ಜೊತೆಗೆ ಶಾಂತಿ ಸಭೆ ಮತ್ತು ಸಲಹೆ ಸೂಚನೆಗಳನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಈಗಾಗಲೇ ನಿನ್ನೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಬರುವಂತಹ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ಗೆ ಸಂಬಂಧಪಟ್ಟಂತೆ ಎಲ್ಲ ಜನರ ಒಂದು ಶಾಂತಿ ಸಭೆಯನ್ನು ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ಮತ್ತು ಜಿಲ್ಲಾಡಳಿತದಿಂದ ಕೊಟ್ಟಂತಹ ನಿರ್ದೇಶನಗಳನ್ನು ಆಯಾ ಸಂದರ್ಭದಲ್ಲಿ ಬಂದಂತಹ ಸರ್ಕಾರದ ಮತ್ತು ಇಲಾಖೆಯ ಸಲಹೆ ಸೂಚನೆಗಳನ್ನು ಎಲ್ಲ ಸಂಘಟಕರಿಗೆ ಮಾಹಿತಿಯನ್ನು ಈಗಾಗಲೇ ಕೊಡಲಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಏಕಗವಾಕ್ಷಿ ಕೇಂದ್ರವನ್ನು ಕೂಡ ಜಿಲ್ಲಾಡಳಿತ ಮಾಡಲಾಗಿದೆ. ಕಂದಾಯ ಆಗಿರ್ಬೋದು, ಹೆಸ್ಕಾಂ ಆಗಿರ್ಬೋದು, ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆಯ ವಿವಿಧ ಏಜೆನ್ಸಿಗಳಾಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಪುರಸಭೆ ಆಗಿರ್ಬೋದು ಮತ್ತು ಅದೇ ರೀತಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಒಂದು ಏಕಗವಾಕ್ಷಿ ಕೇಂದ್ರವನ್ನು ಮಾಡಿಬಿಟ್ಟು ಪರ್ಮಿಷನ್ಗೆ ಸಂಬಂಧಪಟ್ಟಂತೆ ಏನು ಕಾರ್ಯಚಟುವಟಿಕೆಗಳನ್ನ ಮಾಡಬೇಕು ಅದನ್ನು ಮಾಡೋದು ಕೂಡ ಇವತ್ತಿನಿಂದ ಪ್ರಾರಂಭವಾಗಿದೆ. ಅದೇ ರೀತಿ ಕೂಡ ನಾವು ಎಲ್ಲ ಪದಾಧಿಕಾರಿಗಳಿಗೆ 24x7 ಏನು ಅವರ ವ್ಯಾಲಂಟಿಯರ್ಸ್ಗಳನ್ನು ಇಟ್ಕೊಳ್ಳೋದಕ್ಕೂ ಹೇಳಿದ್ದೀವಿ. ಆ ವ್ಯಾಲಂಟಿಯರ್ಸ್ಗಳ ಲಿಸ್ಟನ್ನು ನಮಗೆ ಕೊಟ್ಟರೆ ಪೊಲೀಸ್ ಇಲಾಖೆಯ ಜೊತೆಗೆ ಅವರು ಕೂಡ ಸಹಕಾರ ಮಾಡಲಿಕ್ಕಾಗತ್ತೆ. ಅದೇ ರೀತಿ ಏನು ಈ ಗಣಪತಿ ಪೆಂಡಾಲ್ಗಳನ್ನ ಹಾಕ್ತಾರೆ ಅಲ್ಲಿ ಅಗ್ನಿ ದುರಂತಕ್ಕೆ ಆಗದಂತೆ ಅಲ್ಲಿ ತಡೆಯೋದಕ್ಕೋಸ್ಕರ ಏನು ಫೈರ್ ಎಕ್ಸ್ಟಿಂಗ್ವಿಷರ್ ಬೇಕಾಗುತ್ತೆ, ಉಸುಕು ಅಥವಾ ನೀರು ಆಗಿರ್ಬೋದು, ಅದೇ ರೀತಿ ಎಲೆಕ್ಟ್ರಿಸಿಟಿ ಸರ್ಟಿಫಿಕೇಷನ್ ಆಗಿರ್ಬೋದು ಮತ್ತು ಸರ್ವೆಲೆನ್ಸ್ಗೋಸ್ಕರ ನೈಟ್ ವಿಷನ್ CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಸಂಘಟಕರಿಗೆ ಈಗಾಗಲೇ ನಾವು ಹೇಳಿದ್ದೀವಿ. ಅದೇ ರೀತಿ ಕಾರ್ಪೊರೇಷನ್ ದವರಿಂದನೂ ಕೂಡ ವಿಸರ್ಜನೆಗೆ ಗಣಪತಿ ಬರುವಂಥ ಸಂದರ್ಭ ಆಗಿರ್ಬೋದು, ಹೋಗುವಂಥ ಸಂದರ್ಭ ಆಗಿರ್ಬೋದು ಮತ್ತು ವಿಮರ್ಶನ ಸ್ಥಳಗಳಲ್ಲಿ ಆಗಿರ್ಬೋದು ಎಲ್ಲ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀವಿ. ಮತ್ತು ಫ್ಲೆಕ್ಸು, ಬಂಟರ್ಸು, ಬ್ಯಾನರ್ಸ್ಗಳನ್ನ ಕಟ್ಟಬೇಕಾದ್ರೆ ಕನ್ಸರ್ನ್ ಇಲಾಖೆಯ ಪರ್ಮಿಷನನ್ನು ತೆಗೆದುಕೊಂಡು ಮತ್ತು ಈ ಏನು ಕಲಾ ತಂಡಗಳ ಬಳಕೆ ಆಗಿರ್ಬೋದು, ಸಂಗೀತ, ನೃತ್ಯ, ಮ್ಯೂಸಿಕ್ ಆಗಿರ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ಆಯಾ ಸಂಬಂಧಪಟ್ಟ ಇಲಾಖೆಗಳಿಗೆ ಮುಂಚೆವಾಗಿಯೇ ಪರ್ಮಿಷನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಹೇಳಲಾಗಿದೆ. ಮತ್ತು ವಿಸರ್ಜನೆಗೆ ಆಯ್ದುಕೊಳ್ಳುವಂಥ ರೂಟು ಗಣಪತಿ ಬರಬೇಕಾದ್ರೆ ಆಗಿರ್ಬೋದು, ಗಣಪತಿ ಹೋಗ್ಬೇಕಾಗಿರ್ಬೋದು, ವಿಸರ್ಜನಾ ರೂಟ್ಸ್ಗಳನ್ನು ಏನಿದೆ ಈಗಾಗಲೇ ಫುಟ್ ಪೆಟ್ರೋಲಿಂಗ್ ಮುಖಾಂತರ ಅದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ನಮ್ಮ ಪೊಲೀಸರಿಗೆ ಮತ್ತು ಜಿಲ್ಲಾಡಳಿತದ ಇತರ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಜಿಲ್ಲಾಧಿಕಾರಿಯವರು ಈಗಾಗಲೇ ನಿರ್ದೇಶನವನ್ನು ಕೊಡಲಾಗಿದೆ. ಮತ್ತು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮೇಲೂ ಕೂಡ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣನ್ನು ಇಟ್ಟಿರುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಾದರೂ ತಪ್ಪು ಮಾಹಿತಿ ಆಗಿರ್ಬೋದು ಅಥವಾ ಸಮಾಜಕ್ಕೆ ಒಂದು ಪ್ರಚೋದನಕಾರಿಯಾದಂಥ ಒಂದು ಹೇಳಿಕೆಗಳಾಗಿರ್ಬೋದು ಮತ್ತು ಸುಳ್ಳು ವಿಡಿಯೋಸ್ಗಳಾಗಿರ್ಬೋದು ಅಥವಾ ಇನ್ನೊಬ್ಬ ಕೋಮು ಅಥವಾ ಪಂಗಡ, ಜಾತಿ, ಮತ, ಧರ್ಮ ಇವುಗಳ ಮೇಲೆ ಪರಿಣಾಮ ಬೀರುವಂಥದ್ದಂಥ ಸುಳ್ಳು ಮಾಹಿತಿಗಳು, ಪ್ರಚೋದನಕಾರಿ ಭಾಷಣಗಳಾಗಿರ್ಬೋದು ಇವುಗಳ ಮೇಲೆ ಪೊಲೀಸ್ ಇಲಾಖೆ ಈಗಾಗಲೇ ಸರ್ವೆಲೆನ್ಸ್ ಇರುತ್ತೆ. ಮತ್ತು ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆದರೆ ಅವರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೂಡ ಅವರ ಮೇಲೆ ಕೈಗೊಳ್ಳಲಾಗುತ್ತೆ. ಅದೇ ರೀತಿ ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು ಮುಂತಾದಂಥ ಇಂಪಾರ್ಟೆಂಟ್ ಸ್ಥಳಗಳಲ್ಲಿಯೂ ಕೂಡ ಅಲ್ಲಿರುವಂಥ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕೆಲಸವನ್ನು ಹಬ್ಬಗಳನ್ನು ಆಚರಿಸುವಂತೆ ಈಗಾಗಲೇ ಎಲ್ಲರಿಗೂ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ಈದ್ ಮಿಲಾದ್ಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ 35ಕ್ಕೂ ಹೆಚ್ಚು ಪ್ರೊಸೆಷನ್ಸ್ಗಳು, ಅದು ಈ ಸಾರಿ ಗಣೇಶ 9ನೇ ದಿನ ಗಣೇಶ ಆದಮೇಲೆ 9 ಮತ್ತು 11ನೆಯ ದಿನದ ಗಣೇಶ ಏನು ಹೋಗ್ತಾರೆ ಅದರ ಮಧ್ಯ 10ನೇ ದಿನ ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಆ್ಯಸ್ ಪರ್ ದ ಕ್ಯಾಲೆಂಡರ್ ಈದ್ ಮಿಲಾದ್ ಹಬ್ಬ ಬರುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದು ಬರುವಂಥ ಆಗಸ್ಟ್ 24 ಮೂನ್ ಸೈಟಿಂಗ್ ಮೇಲೆ ಫರ್ದರ್ ಅವರ ಡೇಟು ಕನ್ಫರ್ಮ್ ಆಗುತ್ತೆ. ಆ್ಯಸ್ ಆಫ್ ನೋ ಸೆಪ್ಟೆಂಬರ್ 5ಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಮುಸ್ಲಿಂ ಬಾಂಧವರ ಅವರ
ಏನು ಪ್ರೊಸೆಷನ್ ಕಮಿಟಿ ಇದೆ, ಈಗಾಗಲೇ ಒಂದು ರೌಂಡ್ ಆಫ್ ಮೀಟಿಂಗ್ಸ್ನೂ ಕೂಡ ಅವರ ಜೊತೆಗೆ ನಾವು ಈಗಾಗಲೇ ಮಾಡಲಾಗಿದೆ. ಅವರು ಕೂಡ ಪ್ರೊಸೆಷನ್ ರೂಟ್ಸು, ಟೈಮಿಂಗ್ಸು ಮತ್ತು ಇಲಾಖೆಯ ಸಲಹೆ ಸೂಚನೆಗಳನ್ನು ಅವರು ಕೂಡ ಪಾಲಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಅದೇ ರೀತಿಯೂ ಕೂಡ ಅವರಿಗೆ ಬೇಕಾದಂಥ ಸರ್ವಸನ್ನದ್ಧ ರೀತಿಯಲ್ಲಿ ಪೊಲೀಸ್ ಇಲಾಖೆಯೂ ಕೂಡ ಅವರಿಗೆ ಸೂಕ್ತವಂಥ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಡಲು ನಾವು ಮಾಡಿದ್ದೀವಿ. ಅದೇ ರೀತಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ತಾವು ತರುವಂಥ ಗಣೇಶ ಎತ್ತರ ಆಗಿರ್ಬೋದು, ಅದನ್ನು ಸೂಕ್ತವಾಗಿ ಪರಿಶೀಲಿಸಿ, ಯಾಕಂತಂದರೆ ತಾವು ತೆಗೆದುಕೊಳ್ಳು ಬರುವಂಥ ಟ್ರ್ಯಾಕ್ಟರ್ಸು, ಲಾರಿ ಆಗಿರ್ಬೋದು ಅಥವಾ ವೆಹಿಕಲ್ಸ್ ಆಗಿರ್ಬೋದು, ನೀವು ತರುವಂಥ ರೂಟು ಅಥವಾ ತೆಗೆದುಕೊಂಡು ಹೋಗುವಂಥ ರೂಟು ಹೈಟ್ ಮೊದಲು ಪರಿಶೀಲನೆ ಮಾಡಿ. ಸೊ ಎತ್ತರವನ್ನು ಅತಿ ಎತ್ತರದ ಗಣಪತಿ ಇಡಬೇಕು ಅನ್ನೋವಂಥ ಒಂದು ಕಾಂಪಿಟೇಷನ್ಗಿಂತ ಅಲ್ಲಿ ನೀವು ಗಣಪತಿಯನ್ನು ತರೋದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸೂಕ್ತವಾದಂಥ ವ್ಯವಸ್ಥೆ ಇದೆಯೋ ಇಲ್ಲ ಅನ್ನೋದನ್ನು ನೀವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟೋ ಅನಾಹುತಗಳನ್ನ ನಾವು ನೋಡಿದ್ದೀವಿ. ಆದ್ದರಿಂದ ಅದನ್ನು ಕೂಡ ಸಂಘಟಕರಿಗೆ ನಾವು ಈಗಾಗಲೇ ಹೇಳಿದ್ದೀವಿ. ಮತ್ತು ಈಗಾಗಲೇ ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಈ ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳಿಗೆ ಸಂಬಂಧಪಟ್ಟಂತೆ, ಗಿಡಗಂಟೆಗಳಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಕ್ಲೀನ್ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ದಾರೆ. ಕೃತಕ ಹೊಂಡಗಳನ್ನು ಎಲ್ಲೆಲ್ಲಿ ಮಾಡೋಕ್ಕಾಗತ್ತೆ, ಮತ್ತು ವಿಸರ್ಜನಾ ಸ್ಥಳಗಳಲ್ಲಿ ಬೆಳಕಿನ ವ್ಯವಸ್ಥೆ, ಸ್ವಿಮ್ಮರ್ಸು ಮತ್ತು ಅವರ ಅರೇಂಜ್ಮೆಂಟನ್ನು ಕೂಡ ಮಾಡಲಾಗಿದೆ. ಪಟಾಕಿಗಳಿಗೆ ಸಂಬಂಧಪಟ್ಟಂತೆ ನಾವು ಉದಾಹರಣೆಗೆ ಆಣೆಕಲ್ಲಾದಂಥ ದುರಂತನೂ ಕೂಡ ನಮ್ಮ ಕಣ್ಣು ಮುಂದಿದೆ. ಆದ್ದರಿಂದ ಪಟಾಕಿ ಅಂಗಡಿಕಾರರು ಯಾರ್ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ ಅವರು ಕೂಡ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲು ಅವ್ರಿಗೂ ಕೂಡ ತಿಳಿಸಲಾಗಿದೆ. ಎಲ್ಲರಿಗೂ ಪರಿಸರ ಸ್ನೇಹಿಯಾದಂತಹ ಮಣ್ಣಿನ ಗಣಪತಿಗಳನ್ನು ಬಳಸೋದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಅವರಿಗೆ ನಾವು ಕೂಡ ಹೇಳಿದ್ದೀವಿ, ಅದನ್ನು ಮಾಡೋದಕ್ಕೆ ತಿಳಿಸಿದ್ದೀವಿ. ಅವತ್ತಿನ ದಿನ ಕೆಲವೊಂದಿಷ್ಟು ದಿನಗಳಲ್ಲಿ ಜಿಲ್ಲಾಡಳಿತ ಅಕ್ರಮ ಸರಾಯಿ ಮಾರಾಟ ಆಗಿರ್ಬೋದು, ಇದನ್ನು ನಾವು ನಿಷೇಧಕ್ಕೆ ಒಳಪಡಿಸ್ತಾ ಇದ್ದೀವಿ. ಸೊ ಈ ಅಕ್ರಮ ಸರಾಯಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದರೂ ಮಾಹಿತಿಗಳು ಅಥವಾ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಮಾಹಿತಿಗಳಿದ್ದರೆ ಪೊಲೀಸ್ ಇಲಾಖೆಗೆ ತತ್ಕ್ಷಣ ತಿಳಿಸಿ. 112 24x7 ತಮಗೋಸ್ಕರ ಪೊಲೀಸ್ ಇಲಾಖೆ ಅವೈಲೇಬಲ್ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಬರುವಂತಹ ಇಂಪಾರ್ಟೆಂಟ್ ಹಬ್ಬಗಳಾದಂಥ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಿಂದ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಸಭೆ ಸಮಾರಂಭಗಳನ್ನು ಮಾಡಿ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿದೆ. ಜನರು ಈ ಹಬ್ಬ ಹರಿದಿನಗಳಲ್ಲಿ ಸಂತೋಷವಾಗಿ ಆಚರಿಸಲಿ, ಆದರೆ ನೀತಿ ನಿಯಮ ರೂಲ್ಸ್ಗಳ ಅಡಿಯಲ್ಲಿ ಆಚರಿಸಿ, ಸುರಕ್ಷತೆಯ ದೃಷ್ಟಿಯಿಂದ ಆಚರಿಸಿ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜನರಿಗೆ ಎಲ್ಲ ರೀತಿಯಾದಂಥ ಒಂದು ಅನುಕೂಲವನ್ನು ಮಾಡಿಕೊಡಲು ಸನ್ನದ್ಧವಾಗಿದೆ. ಅದೇ ರೀತಿಯೂ ಕೂಡ ಸಮಾಜಘಾತಕ ಶಕ್ತಿಗಳಾಗಿರ್ಬೋದು ಅಥವಾ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು, ಯಾರು ಕಾನೂನನ್ನು ಕೈಗೆ ತಗೋತಾರೆ ಅವ್ರಿಗೂ ಕೂಡ ಪೊಲೀಸ್ ಇಲಾಖೆ ಕಾನೂನನ್ನು ಬಳಸೋದಕ್ಕೆ ಸನ್ನದ್ಧವಾಗಿದೆ. ಥ್ಯಾಂಕ್ ಯು. ನಾವು ಗಣೇಶ ಮಂಟಪಗಳು ಏನಾಗ್ತವೆ ಅಂತಂತಂದರೆ ಇದು 24x7 ಇವು ಸಾರ್ವಜನಿಕ ಗಣಪತಿಗಳಿರೋದ್ರಿಂದ ಜನ ಹೋಗೋದು ಬರೋದು ಇದ್ದೇ ಇರುತ್ತೆ. ಆದ್ದರಿಂದ ಅಟ್ಲೀಸ್ಟ್ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಏನಿದೆ ಅವರದು ಪೆಂಡಾಲ್ ಸೈಜ್ ಏನಿದೆ, ಮಿನಿಮಮ್ ಒಂದು ನೈಟ್ ವಿಷನ್ ಇರುವಂಥ 4 CCTV ಕ್ಯಾಮ್ರಾಗಳನ್ನ ಹಾಕ್ಕೊಂಡ್ರೂ ಕೂಡ ಸುಮಾರು 2750 CCTV ಕ್ಯಾಮ್ರಾ ಸಾರ್ವಜನಿಕ ಗಣಪತಿಗಳಿದ್ದಾವೆ. ಸೊ ಒಂದು 4 CCTV ಅಂತಂದ್ರೂ ನಮ್ಮ ಜಿಲ್ಲೆಗೆ ಸುಮಾರು 11,000 CCTVಗಳಾಗ್ತವೆ. ಸೊ ಅದನ್ನು ಈ ವರ್ಷ ಅವರು ಹಾಕ್ಕೊಂಡ್ರು ಅಂತಂತಂದರೆ ಅವೇನು CCTVಗಳು ವೇಸ್ಟ್ ಆಗಲ್ಲ. ಅದೇ ಏರಿಯಾದಲ್ಲಿನೇ ಅವರು ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಆಸ್ತಿ ಪಾಸ್ತಿ ಮತ್ತು ರಸ್ತೆಯಲ್ಲಾಗುವಂಥ ಕ್ರೈಮ್ಗಳನ್ನು ತಡೆಗಟ್ಟೋಗೋಸ್ಕರ ಅದೇ CCTVಗಳನ್ನು ಅವರು ಬಳಸ್ಕೊಂಡಿದ್ದಲ್ಲಿ ಗಣೇಶ ಅಷ್ಟೇ ಅಲ್ಲ, ಹಬ್ಬ ಹರಿದಿನ ಅಷ್ಟೇ ಅಲ್ಲ, ಅವರು 24x7 ಅವರ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ಈ CCTVಗಳನ್ನು ಅವರು ಮುಂದೆ ಬಳಸ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.